ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮ್ಮನೇಲೇನಾದರೂ ಸಿಕ್ಕಾಪಟ್ಟೆ ಬ್ಲೌಸ್ ಪೀಸ್ ಇದೆಯಾ? ಅವುಗಳಿಂದ ಏನೂ ಉಪಯೋಗಕ್ಕೆ ಬರ್ತಾ ಇಲ್ವಾ? ಉಪಯೋಗಕ್ಕೆ ಬಾರದಂತಹ ಬ್ಲೌಸ್ ಪೀಸ್ಗಳನ್ನು ಉಪಯೋಗಿಸಿ ನಾವು ಸುಂದರವಾಗಿರುವಂತಹ ಹಾರನ ರೆಡಿ ಮಾಡೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರೂ ಕೂಡ ಸ್ಕಿಪ್ ಮಾಡ್ದೇ ವಿಡಿಯೋನ ನೋಡಿ ಕೇವಲ 5 ನಿಮಿಷದಲ್ಲಿ ಫಟಾಫಟ್ ಅಂತ ಹೇಳಿ ಹಾರನ ರೆಡಿ ಮಾಡಿ ಬಿಡಬಹುದು. ಬಾಗಿಲಿಗೆ ಹಾಕುವಂತಹ ಉದ್ದದಾದಂತಹ ಹಾರ ಆಗಲಿ ಅಥವಾ ಫೋಟೋಗಳಿಗೆ ಹಾಕುವಂತಹ ಹಾರ ಆಗಲಿ ಆರಾಮಾಗಿ ನೀವು ಮನೆಯಲ್ಲೇ ತಯಾರಿಸ್ಕೊಂಡ್ಬಿಡಬಹುದು. ಅಂಗಡಿಗಳಿಂದ ಈ ರೀತಿ ಹಾರಗಳನ್ನು ನಾವು ತರಲಿಕ್ಕೆ ಹೋದರೆ ಸಿಕ್ಕಾಪಟ್ಟೆ ರೇಟ್ ಅಲ್ವಾ? ಈಗಿನ ದುಬಾರಿ ಕಾಲದಲ್ಲಿ ಸ್ವಲ್ಪನಾದರೂ ನಾವು ಉಳಿತಾಯ ಮಾಡಲೇಬೇಕಾಗತ್ತೆ. ಸೊ ಹಾಗಾಗಿ ಮನೆಯಲ್ಲಿ ಉಪಯೋಗಕ್ಕೆ ಬಾರದೇ ಇರುವಂತಹ ಬ್ಲೌಸ್ ಪೀಸ್ ಏನಾದರೂ ಇದ್ದರೆ ಯಾವುದೇ ಕಾರಣಕ್ಕೂ ಅವುಗಳನ್ನು ನೀವು ಬಿಸಾಕಲಿಕ್ಕೆ ಹೋಗಲೇಬೇಡಿ. ಅವುಗಳಿಂದ ನೋಡಿ ನಾನು ಯೂಸ್ ಆಗುವಂತಹ ಒಂದು ಹಾರನ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಮೊದಲನೇದಾಗಿ ಬ್ಲೌಸ್ ಪೀಸನ್ನು ನಾನು 1 ಇಂಚಿನಲ್ಲಿ ನಾನೇನು ಮಾಡಿದ್ದೀನಿ, ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೋಡ್ಬೋದು ಇವಾಗ ನೋಡಿ, ಹೀಗೆ ನಾನು 2 ಕಲರಿನ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ನಂತರ ಜಸ್ಟ್ 1 ಇಂಚಷ್ಟು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನೋಡಿ, ಈ ರೀತಿ ಸ್ವಲ್ಪ ದೊಡ್ಡ ಸೈಜಿನ ಮುತ್ತು, ಹಾಗೆಯೇ ನೋಡಿ ಈ ರೀತಿ ಬೀಡ್ಸನ್ನು ತೊಗೊಂಡಿದ್ದೀನಿ. ಈ ರೀತಿ ಬೀಡ್ಸ್ಗಳು ನಿಮಗೆ ಎಲ್ಲ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಸಿಗುತ್ತೆ. ನೀವು ಸ್ಯಾರಿ ಕುಚ್ಚಿಗೆ ಬೇಕಾಗುವಂತಹ ಬೀಡ್ಸ್ಗಳು ಅಂತ ಹೇಳಿದರೆ ತುಂಬ ವೆರೈಟೀಸ್ಗಳು ಬೀಡ್ಸ್ಗಳನ್ನು ನಿಮಗೆ ತೋರಿಸ್ತಾರೆ. ಅದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ನೋಡಿ ಅದನ್ನು ನೀವು ತೊಗೊಂಡು ಬರ್ಬೋದು. ನೋಡಿ, ನಾನಿಲ್ಲಿ ಕ್ಯಾಪ್ ಥರ ಬೀಡ್ಸು ಹಾಗೆಯೇ ಮುತ್ತುಗಳನ್ನು ನಾನು ತೊಗೊಂಡಿದ್ದೀನಿ. ನಂತರ ಒಂದು ಸೂಜಿಗೆ ನಾನು ನೋಡಿ 2 ಎಳೆ ದಾರವಾಗಿ ನೋಡಿ ದಾರವನ್ನು ನಾನು 2 ಎಳೆ ಆಗಿ ತೊಗೊಂಡಿದ್ದೀನಿ. 1 ಎಳೆ ಆದರೆ ತುಂಬಾ ತೆಳುವಾಗಿಬಿಡುತ್ತೆ, ಹಾರ ಮಾಡಿದರೆ ನಿಮಗೆ ಬೇಗ ಕಿತ್ತೋಗ್ಬಿಡುತ್ತೆ. ಸೊ ಹಾಗಾಗಿ 2ರಿಂದ 3 ಲೇಯರ್ ಮಾಡಿ ನೀವು ತೊಗೊಳ್ಬೇಕಾಗುತ್ತೆ. ನಂತರ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈ ಬ್ಲೌಸ್ ಪೀಸನ್ನು, ಅದನ್ನು ನೀವು ನೋಡಿ ಹೀಗೆ ಹಿಡ್ಕೊಂಡ್ಬಿಟ್ಟು ಮಿಡಲ್ನಲ್ಲಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನೀವು ಪೋಣಿಸ್ಕೋಬೇಕಾಗತ್ತೆ. ನೋಡಿ, ಮಿಡಲ್ನಲ್ಲೇ ಪೋಣಿಸ್ಬೇಕು, ಆಚೆ ಈಚೆ ಎಲ್ಲೂ ಕೂಡ ನೀವು ಪೋಣಿಸ್ಬಾರ್ದು. ನೋಡಿ, ಈ ರೀತಿ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಬ್ಲೌಸ್ ಪೀಸನ್ನು ಈ ರೀತಿ ಮಡಚಿ ಸ್ವಲ್ಪನೇ ಚಿಕ್ಕದಾಗಿ ನೋಡಿ ಹೀಗೆ ಈ ರೀತಿ ಮಡಚ್ಕೋತಾ ನೀವು ಪೂರ್ತಿ ಬಟ್ಟೆಯನ್ನು ನೀವು ಇದೇ ರೀತಿಯೇ ಮಡಚ್ಕೋತಾ ನೀವು ಮಿಡಲ್ನಲ್ಲಿ ನೀವು ಇದನ್ನು ಪೋಣಿಸ್ಕೊಳ್ಬೇಕು. ಆಗ ನಿಮಗೆ ಸುಂದರವಾಗಿರುವಂತಹ ಹಾರ ರೆಡಿ ಆಗಿಬಿಡುತ್ತೆ. ಇಷ್ಟೇ ಸಿಂಪಲ್ಲು. ಜಸ್ಟ್ ನೋಡಿ ಈ ರೀತಿ ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೊಳ್ಳೋದು, ನಂತರ ಮಿಡಲ್ನಲ್ಲಿ ನೀವು ಈ ರೀತಿ ಪೋಣಿಸ್ಬಿಟ್ಟು ನಂತರ ಅದನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿದರೆ ಆಯಿತು. ನೀಟಾಗಿ ತುಂಬ ಚೆನ್ನಾಗಿರುವಂತಹ ಹಾರ ರೆಡಿಯಾಗಿಬಿಡುತ್ತೆ. ನೋಡಿ, ಹೀಗೆ ಪೋಣಿಸಿದ್ನಲ್ವ, ನಂತರ ಇದನ್ನು ಕೆಳಗಡೆ ಹೀಗೆ ನೀವು ಬಟ್ಟೆನ ನೀವು ಹೀಗೆ ಇಳ್ಕೋಬೇಕಾಗುತ್ತೆ. ನಂತರ ನೀವೇನು ಮಾಡಬೇಕು ಅಂದರೆ, ನಾನಿಲ್ಲಿ ಬೀಡ್ಸನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಇನ್ನೂ ಚೆನ್ನಾಗಿ ಕಾಣಲಿ ಅಂತ ಹೇಳಿ. ಬೀಡ್ಸ್ ಇಲ್ಲದೇ ಕೂಡ ನೀವು ಹಾರನ ಮಾಡಬಹುದು. ಬರೀ ಬ್ಲೌಸ್ ಪೀಸನ್ನು ಉಪಯೋಗಿಸಿ, ಬರೀ ಬ್ಲೌಸ್ ಪೀಸ್ ಅಷ್ಟೇ ಉಪಯೋಗಿಸಿ ಹೇಗೆ ಹಾರ ಮಾಡಬೇಕು ಬೀಡ್ಸ್ ಇಲ್ಲದೇ ಚಂದವಾಗಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಮೊದಲನೇದಾಗಿ ನೋಡಿ ಈ ರೀತಿ ಕ್ಯಾಪ್ ಥರ ಇತ್ತಲ್ವ, ಆ ಬೀಡ್ಸನ್ನು ಫಸ್ಟ್ ಹಾಕ್ಕೊಂಡ್ಬಿಟ್ಟು ನಂತರ ಮುತ್ತನ್ನು ಒಂದು ಹಾಕ್ಕೊಂಡಿದ್ದೀನಿ. ನಂತರ ಈ ಕ್ಲೋಸ್ ಮಾಡೋ ರೀತಿ ಮತ್ತೆ ನಾನು ಈ ಕ್ಯಾಪನ್ನು ಹೀಗೆ ಹಾಕ್ಕೊಳ್ತೀನಿ. ನೋಡಿ, ಈ ರೀತಿ ಇಷ್ಟೇ ನೋಡಿ, ಸಿಂಪಲ್ಲು. ಮೊದಲನೇದಾಗಿ ನೀವು ಏನು ಮಾಡಬೇಕು, ಬ್ಲೌಸ್ ಪೀಸನ್ನು ತಗೊಳ್ಬೇಕು, 1 ಇಂಚಲ್ಲಿ ನಿಮಗೆ ಕಟ್ ಮಾಡ್ಕೊಳ್ಬೇಕು. ಸ್ವಲ್ಪ ದಪ್ಪ ಹಾರ ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಅಗಲವಾಗಿ ನೀವು ಬಟ್ಟೆನ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನಾನಿಲ್ಲಿ 2 ಕಲರಿನ ಬ್ಲೌಸ್ ಪೀಸನ್ನು ತೊಗೊಂಡ್ಬಿಟ್ಟು ಅವುಗಳನ್ನು ನಾನು ಕೇವಲ 1 ಇಂಚಿನಲ್ಲಿ ನಾನು ಕಟ್ ಮಾಡಿಬಿಟ್ಟು ನೋಡಿ ಹೀಗೆ ಮಿಡಲ್ನಲ್ಲಿ ಈ ರೀತಿ ಪೋಣಿಸ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ನಿಮಗೆ ವಿಡಿಯೋ ನೋಡಿದರೆ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ. ನೋಡಿ, ಹೀಗೆ ಈ ರೀತಿ ಹಾರಗಳನ್ನು ಮಾಡಿಬಿಟ್ಟು ನೀವು ಆರಾಮಾಗಿ ನಿಮ್ಮ ಮನೆಯ ಮುಂಬಾಗಿಲಿಗೆ ದೊಡ್ಡದಾಗಿರುವಂಥ ಹಾರ ಮಾಡಿ ಹಾಕಬಹುದು. ಹಾಗೆ ಫೋಟೋಗಳಿಗೂ ಕೂಡ ನೀವು ಹಾರ ಮಾಡಿ ಹಾಕಬಹುದು. ನೋಡಿ, 1 ಕಲರು ನಾನು ಬ್ಲೂ ತೊಗೊಂಡಿದ್ದೀನಿ, ಹಾಗೆಯೇ ನೆಕ್ಸ್ಟು ಮತ್ತು ಬೀಡ್ಸನ್ನು ಹಾಕಿದ್ದೀನಿ. ಅದರ ನೆಕ್ಸ್ಟು ಪರ್ಪಲ್ ಕಲರಿನ ಬಟ್ಟೆನ ತೊಗೊಂಡ್ಬಿಟ್ಟು ಮತ್ತೆ ನಾನು ಅದನ್ನು
ಇದೇ ರೀತಿಯೇ ಪೋಣಿಸಿದ್ದೀನಿ. ನಂತರ ಮತ್ತೆ ಬೀಡ್ಸ್ ಹಾಕಿದ್ದೀನಿ. ಮತ್ತೆ ಬ್ಲೂ ಕಲರಿನ ಬಟ್ಟೆನ ತೊಗೊಂಡ್ಬಿಟ್ಟು ಮಿಡಲ್ನಲ್ಲಿ ಫುಲ್ ನಾನು ಈಗ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಇಲ್ಲಿ ಬ್ಲೂ ಕಲರಿನ ಬಟ್ಟೆ ಸ್ವಲ್ಪ ನಾನು ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆಯೇ ಉದ್ದವಾಗಿ. ನಂತರ ಪರ್ಪಲ್ ಕಲರಿನ ಬಟ್ಟೆ ಸ್ವಲ್ಪ ಶಾರ್ಟಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಹೀಗೆ ಈ ರೀತಿ ಜಸ್ಟ್ ಸಿಂಪಲ್ಲಾಗಿ ನೀವು ಈ ರೀತಿ ಪೋಣಿಸ್ಕೋತಾ ಹೋದರೆ ಸಾಕು. ತುಂಬ ಚಂದವಾಗಿರುವಂತಹ ಸುಂದರವಾಗಿರುವಂತಹ ಹಾರ ನೀವೇ ಆರಾಮಾಗಿ ಮನೆಯಲ್ಲೇ ಕೇವಲ 5 ನಿಮಿಷದಲ್ಲಿ ಫಟಾಫಟ್ ಅಂತ ಹೇಳಿ ತಯಾರಿಸಿಬಿಡಬಹುದು. ನೋಡಿ, ಈಗೇನು ನೋಡಿದ್ರಲ್ಲ, ಇದೇ ರೀತಿಯೇ ಕಂಟಿನ್ಯೂ ಆಗಿ ನಾನು ಪೂರ್ತಿ ನಾವೇನು ಕಟ್ ಮಾಡ್ಕೊಂಡಿದ್ವಲ್ಲ ಬ್ಲೌಸ್ ಪೀಸ್ಗಳನ್ನು, ಅವಷ್ಟನ್ನು ಕೂಡ ನಾನು ಪೂರ್ತಿಯಾಗಿ ಇದರಲ್ಲಿ ಪೋಣಿಸ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ಪೂರ್ತಿ ಹಾರನೂ ಪೋಣಿಸೋದನ್ನು ತೋರಿಸಿದ್ರೆ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನೀಗ 2-3 ಪೋಣಿಸೋದನ್ನು ತೋರಿಸಿದ್ದೀನಲ್ಲ, ಪೂರ್ತಿ ಹಾರನ ನೋಡಿ ನಾನೀಗ ಪೂರ್ತಿ ನೋಡಿ ಈ ರೀತಿ ಪೋಣಿಸ್ಕೊಂಡು ಬಂದಿದ್ದೀನಿ. ನೀವೆಲ್ಲ ನೋಡ್ತಿರ್ಬೋದು ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಸಿಂಪಲ್ ಅಂದರೆ ಸಿಂಪಲ್ಲಾಗಿ ಇರುವಂತಹ ಹಾರ ಇದು. ನೋಡಿ, ಈಗಂತೂ ಬೇಸಿಗೆಕಾಲ, ಮಕ್ಕಳಿಗೆ ರಜೆ ಇದೆ. ಸೊ ಹಾಗಾಗಿ ನೀವು ಮಕ್ಕಳಿಗೆ ಕೊಟ್ಟರೂ ಕೂಡ ಆರಾಮಾಗಿ ಅವರು ಮಾಡಿ ಮುಗಿಸ್ಬಿಡ್ತಾರೆ. ಅವರಿಗೂ ಕೂಡ ಒಂದು ಆ್ಯಕ್ಟಿವಿಟೀಸ್ ಆದ ಹಾಗೆ ಆಗುತ್ತೆ. ಟಿ.ವಿ ಮೊಬೈಲ್ ಕೊಟ್ಬಿಟ್ಟು ನೀವು ಕೂರಿಸೋದ್ಕಿಂತ ಈ ರೀತಿ ಏನಾದರೂ ಆ್ಯಕ್ಟಿವಿಟಿ ಕೊಟ್ಬಿಟ್ರೆ ಅವರು ಕೂಡ ಬೋರ್ ಇಲ್ಲದೇ ಆರಾಮಾಗಿ ಮಾಡ್ತಾರೆ. ನೋಡಿ, ಇಲ್ಲಿ ನಾನಿವಾಗ ಜಸ್ಟ್ ಫೋಟೋಗೆ ಹಾಕುವಷ್ಟು ಹಾರವನ್ನು ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಇದೇ ರೀತಿಯೇ ಇನ್ನೂ ಕೂಡ ದೊಡ್ಡದಾಗಿ ಹಾರನ ಮಾಡಿಬಿಟ್ಟು ಮನೆಯ ಮುಂಬಾಗಿಲಿಗೂ ಕೂಡ ನೀವು ಇದನ್ನು ಹಾಕಬಹುದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ನಂತರ ನಾನು ಈ ಹಾರವನ್ನು ಪೂರ್ತಿ ನನಗೆ ಎಷ್ಟು ಬೇಕು ಅಂತ ಹೇಳಿ ನೋಡಿಬಿಟ್ಟು ಅಷ್ಟು ಪೋಣಿಸ್ಕೊಂಡಾದಮೇಲೆ ನಂತರ ಹಾರನ ನೀಟಾಗಿ ಹೀಗೆ ನೋಡಿ ಈ ಥರ ಎಳೆದುಬಿಟ್ಟು ನೀಟಾಗಿ ಈಗ ನೀವು ಟ್ವಿಸ್ಟನ್ನು ಮಾಡಬೇಕಾಗುತ್ತೆ. ಆಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಲಿಕ್ಕೆ. ನೋಡಿ, ಈ ರೀತಿ ಮಾಡಿಕೊಂಡು ಲಾಸ್ಟ್ ತುದಿಗೂ ಕೂಡ ಇದು ಅಲ್ಲಿ ಫೋಟೋಗೆ ಸಿಗಿಸ್ಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಅಲ್ಲಿ ಕೂಡ ದಾರ ಬೇಕಾಗುತ್ತೆ. ಸೊ ಹಾಗಾಗಿ ಇನ್ನೂ ಸ್ವಲ್ಪ ನಾನು ಈ ರೀತಿ ಸ್ಟ್ರೆಚ್ ಮಾಡ್ಕೊಳ್ತಾ ಇದ್ದೀನಿ. ನಾವೇನು ಪೋಣಿಸಿರುವಂಥ ಹಾರವನ್ನು ನಾನು ಸ್ವಲ್ಪ ಈ ರೀತಿ ನೋಡಿ ಮಾಡಿಕೊಡ್ತಾ ಇದ್ದೀನಿ. ನೋಡಿ, ನಂತರ ಲಾಸ್ಟಲ್ಲಿ ನೀವೇನು ಮಾಡ್ತೀರಾ, ಈ ಬಟ್ಟೆ ಇರುತ್ತಲ್ವ, ಬಟ್ಟೆಗೆ ನೀವು ಹೀಗೆ ಮತ್ತೊಂದು ಸರಿ ಪೋಣಿಸ್ಬಿಟ್ಟು ಅಲ್ಲಿ ಗಂಟನ್ನು ಹಾಕಿಬಿಟ್ಟು ನೀವೇನು ಮಾಡಿ ಇದನ್ನು ನೋಡಿ ಮೊಳೆಗೆ ಸಿಗಿಸ್ಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ನೋಡಿ ನಾನು ಈ ರೀತಿ ಗಂಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಇಲ್ಲಿ ರಿಂಗ್ ಟೈಪ್ ಕೂಡ ಮಾಡಿ ಹಾಕಬಹುದು. ನಾನಿಲ್ಲಿ ಜಸ್ಟ್ ದಾರವನ್ನೇ ಈ ರೀತಿ ರಿಂಗಾಗಿ ನಾನು ನೋಡಿ ಹೀಗೆ ಕಟ್ಟಿಕೊಳ್ತಾ ಇದ್ದೀನಿ. ಎರಡೂ ಬದಿಯಲ್ಲೂ ಕೂಡ ದಾರವನ್ನು ಇದೇ ರೀತಿಯೇ ಕಟ್ಕೊಂಡು ಬಂದಿದ್ದೀನಿ. ನೋಡಿ, ಎಕ್ಸ್ಟ್ರಾ ಬಂದಿರುವಂತಹ ದಾರವನ್ನು ನೋಡಿ ಹೀಗೆ ಕಟ್ ಮಾಡ್ಕೊಂಡ್ಬಿಡಿ. ಈ ಬ್ಲೌಸ್ ಪೀಸಲ್ಲಿ ಎಕ್ಸ್ಟ್ರಾ ಇರುತ್ತಲ್ವ, ನಾವು ಕಟ್ ಮಾಡಿದವಾಗ ಎಳೆಯಾಗಿ ಬರುತ್ತಲ್ಲ, ಅದನ್ನು ಕಟ್ ಮಾಡ್ಕೊಂಡ್ಬಿಡಿ. ಅಥವಾ ನೀವು ಮೇಣದ ಬತ್ತಿನ ನೀವು ಸ್ವಲ್ಪ ಶಾಖ ಕೊಟ್ಬಿಟ್ರೂ ಕೂಡ ಅದು ತುಂಬಾ ನೀಟಾಗಿ ಕೂರುತ್ತೆ. ಓಕೆ, ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಯೂಸ್ ಆಗುತ್ತೆ ಅನಿಸುತ್ತೆ. ನಿಮ್ಮನೇಲಿ ಏನಾದರೂ ವೇಸ್ಟ್ ಆಗಿ ಬಿದ್ದಿರುವಂತಹ ಈ ರೀತಿ ಬ್ಲೌಸ್ ಪೀಸ್ಗಳೇನಾದರೂ ಇದ್ದರೆ, ಬ್ಲೌಸ್ ಹೋಲಿಸ್ಲಿಕ್ಕೆ ಬಾರದೇ ಇರುವಂತಹ ಬ್ಲೌಸ್ ಪೀಸ್ಗಳೇನಾದರೂ ಇದ್ದರೆ ನೀವು ಕೂಡ ಈ ರೀತಿ ಹಾರಗಳನ್ನು ಮಾಡಬಹುದು. ಫಟಾಫಟ್ ಅಂತ ಹೇಳಿ ನಿಮ್ಮ ಹಾರ ಬೇಗನೆ ಮುಗಿದೋಗ್ಬಿಡುತ್ತೆ. ಓಕೆ, ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.